ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಇಂದಿನ ಕಥೆಯಲ್ಲಿ ನಾನು ನಿಮಗೆ ದೇವವ್ರತನ ಭೀಷ್ಮ ಪ್ರತಿಜ್ಞೆ ಹಾಗೂ ಅವನು ಇಚ್ಛಾಮರಣಿಯಾಗಿದ್ದು ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಕಥೆಯಲ್ಲಿ ಭೀಷ್ಮ ತನ್ನ ಗುರುವಾದ ಪರಶುರಾಮರ ಜೊತೆ ಯುದ್ಧ ಮಾಡಿದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಶಂತನು ಸತ್ಯವತಿಯನ್ನ ಮದುವೆಯಾಗಿ ಕೆಲ ವರ್ಷಗಳ ಕಾಲ ಸುಖವಾಗಿರ್ತಾನೆ. ಅವರಿಗೆ ಹುಟ್ಟಿದ ಇಬ್ಬರು ಮಕ್ಕಳಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂದು ಹೆಸರಿಡ್ತಾರೆ. ಹೀಗಿರುವಾಗ ಶಂತನು ಮಹಾರಾಜನು ಕೂಡ ವೃದ್ಧಾಪ್ಯದಿಂದ ಒಂದು ದಿನ ಪ್ರಾಣ ಬಿಡ್ತಾನೆ. ರಾಜ್ಯಭಾರವೆಲ್ಲ ಭೀಷ್ಮನೇ ನೋಡ್ಕೊತಾ ಇರ್ತಾನೆ. ಅವನ ತಮ್ಮನಾದ ಚಿತ್ರಾಂಗದನಿಗೆ ಯುವರಾಜ ಪಟ್ಟವನ್ನು ಕಟ್ಟಿರ್ತಾರೆ. ಅವನ ಪರವಾಗಿ ಭೀಷ್ಮನು ರಾಜ್ಯಭಾರವನ್ನು ನೋಡ್ಕೊತಾ ಇರ್ತಾನೆ. ಹೀಗಿರಬೇಕಾದ್ರೆ ಚಿತ್ರಾಂಗದನೆಂಬ ಗಂಧರ್ವನಿಗೆ ಮಾನವನೊಬ್ಬ ತನ್ನ ಹೆಸರನ್ನಿಟ್ಟುಕೊಂಡಿದ್ದು ಸರಿ ಕಾಣಿಸ್ತಿಲ್ಲ. ಅದರಿಂದ ಅವನೇನು ಮಾಡ್ತಾನೆ ಅಂದರೆ ಭೀಷ್ಮನ ತಮ್ಮನಾದ ಚಿತ್ರಾಂಗದನ ಜೊತೆ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲಿ ಭೀಷ್ಮನ ತಮ್ಮ ಚಿತ್ರಾಂಗದ ಪ್ರಾಣ ಬಿಡ್ತಾನೆ. ಇದರಿಂದಾಗಿ ಭೀಷ್ಮ ತನ್ನ ಎರಡನೇ ತಮ್ಮ ವಿಚಿತ್ರವೀರ್ಯನಿಗೆ ಯುವರಾಜ ಪಟ್ಟವನ್ನು ಕಟ್ತಾನೆ. ಕಾಶಿರಾಜನಿಗೆ ಅಂಬೆ, ಅಂಬಿಕೆ, ಅಂಬಾಲಿಕೆ ಎಂಬ 3 ಮಕ್ಕಳಿದ್ರು. ಇವರುಗಳು ತನ್ನ ತಮ್ಮನಿಗೆ ಯೋಗ್ಯರಾಗಬಹುದೆಂದು ಭೀಷ್ಮನು ಯೋಚಿಸ್ತಾನೆ. ಇನ್ನೇನು ಮಾತುಕತೆ ಆರಂಭಿಸಬೇಕು ಅನ್ನೋಷ್ಟರಲ್ಲಿ ಕಾಶಿರಾಜನು ತನ್ನ ಕುವರಿಯರಿಗೆ ಸ್ವಯಂವರವನ್ನು ಏರ್ಪಡಿಸಿರ್ತಾನೆ. ಭೀಷ್ಮನಿಗೆ ಈ ಅಪಮಾನವನ್ನ ಸಹಿಸುವುದು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಕಾಶಿರಾಜನ ಮನೆಯಿಂದ ಕುರುವಂಶಕ್ಕೆ ಹೆಣ್ಣು ತರುವುದು ಮೊದಲಿನಿಂದಲೂ ನಡೆದು ಬಂದ ಪದ್ಧತಿ. ಅಂಥದ್ರಲ್ಲಿ ಪದ್ಧತಿಗೆ ವಿರೋಧಿಯಾಗಿ ಕಾಶಿರಾಜನು ಸ್ವಯಂವರವನ್ನು ಏರ್ಪಡಿಸುವುದೇ, ಅದು ತನಗೆ ತಿಳಿಸದೆ ಅಂತ ಭೀಷ್ಮನಿಗೆ ತುಂಬ ಕೋಪ ಬರುತ್ತೆ. ಇದರಿಂದ ಅವನು ಸ್ವಯಂವರ ನಡೆಯುತ್ತಿದ್ದ ಸ್ಥಳಕ್ಕೆ ಬರ್ತಾನೆ. ಸ್ವಯಂವರಕ್ಕೆ ಸಿದ್ಧತೆಗಳೆಲ್ಲ ಭರದಿಂದ ಸಾಗಿದ್ದವು. ಭರತ ವರ್ಷದ ಎಲ್ಲ ಭಾಗಗಳಿಂದಲೂ ರಾಜರುಗಳು ಬರ್ತಾರೆ. ಸ್ವಯಂವರಕ್ಕೆ ಬಂದಿದ್ದವರೆಲ್ಲ ಭೀಷ್ಮನನ್ನ ಹೀಯಾಳ್ಸಕ್ಕೆ ಶುರು ಮಾಡ್ತಾರೆ. ಆಗ ಭೀಷ್ಮನು ಅವರನ್ನ ಉದ್ದೇಶಿಸಿ ಹೀಗೆ ಹೇಳ್ತಾನೆ: ನಾನು ಖಂಡಿತವಾಗಿಯೂ ಸ್ವಯಂವರಕ್ಕೆಂದೇ ಬಂದಿರುವೆನು. ಈ ರಾಜಕುಮಾರಿಯರನ್ನ ನಾನು ಹಸ್ತಿನಪುರಕ್ಕೆ ಕೊಂಡೊಯ್ಯಲಿರುವೆನು. ಅವರನ್ನು ನನ್ನ ತಮ್ಮ ವಿಚಿತ್ರವೀರನಿಗೆ ಕೊಟ್ಟು ಮದುವೆ ಮಾಡುವೆನು. ಅವರು ಕುರು ಸಾರ್ವಭೌಮನ ರಾಣಿಯರಾಗಿ ಕುರುವಂಶದ ಸೊಸೆಯಂದಿರಾಗಿರುವವರು. ನಿಮ್ಮಲ್ಲಿ ಯಾರಿಗಾದರೂ ಧೈರ್ಯವಿದ್ದರೆ, ಸಾಹಸವಿದ್ದರೆ ನನ್ನಿಂದ ಈ ಕುವರಿಯರನ್ನ ಗೆದ್ದು ಪಡೆದುಕೊಳ್ಳಬಹುದು. ಯಾರೇ ನನ್ನನ್ನು ಎದುರಿಸಿ ನಿಂತರೂ ಅವರೊಂದಿಗೆ ಹೋರಾಡಲು ನಾನು ಸಿದ್ಧನಾಗಿರುವೆನು. ಹೀಗೆಂದ ಭೀಷ್ಮನು ರಾಜಕುಮಾರಿಯರನ್ನ ಒಬ್ಬೊಬ್ಬರಾಗಿ ಕೈ ಹಿಡಿದು ರಥಕ್ಕೆ ಹತ್ತಿಸಿಕೊಳ್ತಾನೆ. ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲೇ ರಾಜರುಗಳೆಲ್ಲ ಕ್ರೋಧಾವಿಷ್ಟರಾಗ್ತಾರೆ. ಕಾಶಿರಾಜನು ಸಹಾಯಕ್ಕಾಗಿ ಅವರೆಡೆಗೆ ನೋಡ್ತಾನೆ. ಎಲ್ಲರೂ ಒಟ್ಟಾಗಿ ಭೀಷ್ಮನೆಡೆಗೆ ನುಗ್ಗಿ ಬರ್ತಾರೆ. ಭೀಷ್ಮನು ಅವರೆಲ್ಲರನ್ನ ಒಟ್ಟಿಗೆ ಎದುರಿಸಿ ಅನಾಯಾಸವಾಗಿ ಸೋಲಿಸ್ತಾನೆ. ರಾಜಕುಮಾರಿಯರೊಂದಿಗೆ ಭೀಷ್ಮನ ರಥವು ಹಸ್ತಿನಪುರದೆಡೆಗೆ ಬರುತ್ತೆ. ಸ್ವಯಂವರಕ್ಕೆ ಬಂದಿದ್ದವರಲ್ಲಿ ಶಾಲ್ವ ದೇಶದ ರಾಜನೊಬ್ಬ ಕೂಡ, ಅವನು ಕೂಡ ಮಹಾವೀರ. ಅವನು ಭೀಷ್ಮನ ಜೊತೆ ಯುದ್ಧಕ್ಕೆ ನಿಲ್ತಾನೆ. ಆದರೆ ಭೀಷ್ಮನು ಅವನನ್ನು ಸೋಲಿಸ್ತಾನೆ. ಧರ್ಮಾತ್ಮನಾದ ಭೀಷ್ಮನು ಅವನನ್ನು ಕೊಲ್ಲದೆ ಉಳಿಸಿ ಹಸ್ತಿನಪುರಕ್ಕೆ ಹೋಗ್ತಾನೆ. ಇತ್ತ ಸತ್ಯವತಿಗೂ ಕೂಡ ರಾಜಕುಮಾರಿಯರನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಪೂಜ್ಯರೇ, ನನ್ನದೊಂದು ಮಾತಿದೆ. ಈ ಮಾತು ಕೇಳಿ ಭೀಷ್ಮ ತಿರುಗಿ ನೋಡ್ತಾನೆ. ಆಗ ರಾಜಕುಮಾರಿ ಸತ್ಯವತಿ ಹಾಗೂ ಭೀಷ್ಮನನ್ನ ಕುರಿತು ಹೀಗೆ ಹೇಳ್ತಾಳೆ: ಆರ್ಯನಾದ ಭೀಷ್ಮನು ಸ್ವಯಂವರಕ್ಕೆ ಬಂದು ನನ್ನನ್ನ ಕೈ ಹಿಡಿದು ಬಲವಂತವಾಗಿ ಎಳೆದು ತರುವಾಗ ನಾನು ಶಲ್ವನಿಗೆ ಆರವನ್ನ ಇನ್ನೇನು ಹಾಕುವಳಿದ್ದೆ. ಅವನನ್ನು ಆಗಲೇ ನಾನು ಪತಿಯೆಂದು ಮನಸ್ಸಲ್ಲಿ ಸ್ವೀಕರಿಸಿದ್ದೆ. ಹೀಗೆ ಹೇಳ್ತಾಳೆ. ಇದರಿಂದ ಭೀಷ್ಮನು ಅಂಬೆಗೆ: ನೀನು ನಿನ್ನ ಪತಿಯನ್ನ ಈಗಾಗಲೇ ಆರಿಸಿಕೊಂಡಿರುವೆ. ನಿನ್ನನ್ನು ಇಲ್ಲಿ ಉಳಿಸಿಕೊಳ್ಳುವುದು ಸರಿಯಿಲ್ಲವೆಂದು ನನಗನಿಸುತ್ತಿದೆ. ನಾನು ನಿನ್ನನ್ನ ಸರಿಯಾದ ರಕ್ಷಣೆಯೊಂದಿಗೆ ಕಳುಹಿಸಿಕೊಡುತ್ತೇನೆ. ನೀನು ಶಾಲ್ವನಲ್ಲಿಗೆ ಹೋಗಲು ಸ್ವತಂತ್ರಳು ಅಂತ ಹೇಳ್ತಾನೆ. ಅಂಬೆ ಶಾಲ್ವ ರಾಜ್ಯಕ್ಕೆ ಪ್ರಯಾಣ ಮಾಡ್ತಾಳೆ. ಶಾಲ್ವನ ಬಳಿಗೆ ಹೋಗಿ ನಿಂತು, ರಾಜನೇ, ನೋಡು ನನ್ನನ್ನು. ಸ್ವಯಂವರ ಮಂಟಪದಲ್ಲಿ ನಿನಗೆ ಮಾಲೆ ಹಾಕಲು ಉದ್ಯುಕ್ತಳಾದವಳನ್ನ ತನ್ನ ತಂಗಿಯರೊಡನೆ ಭೀಷ್ಮನು ಬಲಾತ್ಕಾರದಿಂದ ಕರೆದೊಯ್ದು ಹಸ್ತಿನಪುರವನ್ನ ತಲುಪಿದೊಡನೆ ಅವನಿಗೆ ಈಗಾಗಲೇ ನಾನು ನನ್ನ ಪತಿಯನ್ನ ಆರಿಸಿಕೊಂಡಿರುವೆನೆಂದು ಹೇಳಿದೆ. ದೊಡ್ಡ ಮನಸ್ಸಿನವನಾದ ಅವನು ತಕ್ಷಣವೇ ನನ್ನನ್ನ ನಿನ್ನಲ್ಲಿಗೆ ಕಳಿಸಿಕೊಟ್ಟಿರುವನು. ನಿನ್ನನ್ನು ಪ್ರೀತಿಸಿರುವ ನನ್ನನ್ನು ಪರಿಗ್ರಹಿಸು ಅಂತ ಕೇಳ್ತಾಳೆ. ಶಾಲ್ವನು ದೊಡ್ಡದಾಗಿ ನಕ್ಕು, ನಿನ್ನನ್ನು ಸ್ವೀಕರಿಸುವುದೇ? ಶತ್ರುವಿನಿಂದ ಉಡುಗೊರೆ ತೆಗೆದುಕೊಳ್ಳಲು ನೀನೇನು ನನ್ನನ್ನು ಭಿಕ್ಷುಕ ಎಂದುಕೊಂಡಿರುವೆಯಾ? ನೀನು ಭೀಷ್ಮನ ಸ್ವತ್ತು, ಅವನೇ ನಿನ್ನ ಪತಿ. ನೀನು ಅವನಲ್ಲಿಗೆ ಹೋಗಿ ಅವನನ್ನ ಮದುವೆಯಾಗು. ನಾನು ನಿನ್ನನ್ನ ಪರಿಗ್ರಹಿಸಲಾರೆ ಹೀಗಂತ ಹೇಳ್ತಾನೆ. ನೋವು, ಅಪಮಾನ ಎರಡನ್ನೂ ಹೃದಯದಲ್ಲಿ ತುಂಬಿಕೊಂಡು ಅಂಬೆಯು ಪುನಃ ಹಸ್ತಿನಪುರಕ್ಕೆ ಬಂದು ಭೀಷ್ಮನೆದುರಿಗೆ ನಿಲ್ತಾಳೆ. ಅಂಬೆ ನಡೆದದ್ದನ್ನೆಲ್ಲ ತಿಳಿಸಿ, ಈಗ ನೀನೇ ನನಗೆ ಬಾಳು ಕೊಡಬೇಕು. ನನ್ನ ಸ್ತ್ರೀ ತತ್ವವು ವ್ಯರ್ಥವಾಗದಂತೆ ನನ್ನನ್ನು ಮದುವೆಯಾಗು ಅಂತ ಕೇಳ್ತಾಳೆ.
ಭೀಷ್ಮನ ಹೃದಯ ತಲ್ಲಣಿಸಿತು. ಕರುಣೆ ಉಕ್ಕಿ ಹರಿಯಿತು. ಗಂಟಲು ಉಬ್ಬಿ ಬಂದಿತು. ಕಣ್ಣು ಮಂಜಾಯಿತು. ಮಾತೇ ಹೊರಡಲಿಲ್ಲ. ಆದರೆ ತನ್ನಂತವನು ಕಣ್ಣೀರು ಹಾಕುವುದು ತರವೇ? ತನ್ನಿಂದ ಈ ಹುಡುಗಿಯ ಬಾಳು ಹೀಗಾಯಿತಲ್ಲ ಎಂಬ ವ್ಯಥೆ ಅವನನ್ನ ತುಂಬಿಕೊಂಡಿತು. ಸಾಧ್ಯವಾದಷ್ಟು ಅನುನಯದಿಂದ ಅವನು, ಅಂಬೆ ನಡೆದ ಘಟನೆಗಳಿಂದ ನನಗೆ ದುಃಖವಾಗಿದೆ. ನಾನು ಅಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆಂದು ಪ್ರತಿಜ್ಞೆ ಮಾಡಿರುವೆ. ಅದು ನಿನಗೆ ಗೊತ್ತು. ನಿನ್ನನ್ನು ನಾನು ಹೇಗೆ ಮದುವೆ ಆಗಲಿ? ಹೀಗಂತ ಕೇಳ್ತಾನೆ. ನೀನು ನನಗೆ ಪತ್ನಿಯಾಗುವುದು ಸಾಧ್ಯವಿಲ್ಲದ ಮಾತು. ಶಾಲ್ವನಲ್ಲಿಗೆ ಇನ್ನೊಮ್ಮೆ ಹೋಗಿ ಒತ್ತಾಯ ಮಾಡಿ ನೋಡು. ದುಃಖ ತಪ್ತಳಾದ ಅಂಬೆ ಹೀಗೆ ಅಲ್ಲಿಂದಿಲ್ಲಿಗೆ ತಿರುಗುತ್ತಾ 6 ವರ್ಷಗಳನ್ನ ವ್ಯರ್ಥವಾಗಿ ಕಳೆತಾಳೆ. ತನ್ನ ದುಃಖಕ್ಕೆ ಕಾರಣನಾದ ಭೀಷ್ಮನ ಮೇಲೆ ದ್ವೇಷವನ್ನ ಹೃದಯದಲ್ಲಿ ತುಂಬಿಕೊಂಡು ಅವಳು ಕಾಡ್ಗೆ ಹೋಗ್ತಾಳೆ. ಅಲ್ಲಿದ್ದ ಋಷಿಗಳ ಮುಂದೆ ತನಗೆ ಒದಗಿದ ದುರ್ಗತಿಯನ್ನ ವಿವರಿಸ್ತಾಳೆ. ಅವರೊಡನಿದ್ದು ತಾನೂ ತಪಸ್ಸು ಮಾಡುವೆ ಅಂತ ಹೇಳ್ತಾಳೆ. ಅವರು ಸಂದಿಗ್ಧಕ್ಕೆ ಸಿಲುಕಿದರು. ಎಳೆ ವಯಸ್ಸಿನ ಮದುವೆಯಾಗದ ಹುಡುಗಿ ತಪಸ್ವಿಗಳಾದ ತಮ್ಮ ನಡುವೆ ಉಳಿಯುವುದು ಅವರಿಗೆ ಬೇಕಿರಲಿಲ್ಲ. ಅದೇ ಸಮಯಕ್ಕೆ ಅಂಬೆಯ ಅಜ್ಜನಾದ ಓತ್ರವನ ಆ ಋಷ್ಯಾಶ್ರಮಕ್ಕೆ ಬರ್ತಾನೆ. ನಡೆದ ದುರಂತವನ್ನ ಕೇಳಿದ ಅವನು ಅವಳನ್ನ ಸಮಾಧಾನ ಮಾಡ್ತಾನೆ. ಮಹಾತ್ಮನಾದ ಭಾರ್ಗವನು ನನ್ನ ಮಿತ್ರ. ನಾನು ಅವನಿಗೆ ಹೇಳುತ್ತೇನೆ, ಭೀಷ್ಮನು ಅವನ ಶಿಷ್ಯ. ಗುರುವಿನ ಅಣತೆಯನ್ನ ಮೀರಲಾರ. ನಿನ್ನನ್ನು ಮದುವೆಯಾಗುವಂತೆ ಭಾರ್ಗವನಿಂದ ಭೀಷ್ಮನಿಗೆ ಹೇಳಿಸುತ್ತೇನೆ. ಭೀಷ್ಮನು ಅವನ ಮಾತನ್ನ ನಡೆಸುತ್ತಾನೆ. ಹೀಗಂತ ಹೇಳ್ತಾನೆ. ಕೆಲವು ದಿನಗಳ ನಂತರ ಭಾರ್ಗವನು ಆ ಮಾರ್ಗವಾಗಿ ಕಾಡ್ಗೆ ಬರ್ತಾನೆ. ಹೋತ್ರವನು ಅಂಬೆಯ ದಾರುಣ ಕಥೆಯನ್ನ ಅವನಿಗೆ ಹೇಳ್ತಾನೆ. ಮಹರ್ಷಿಗೆ ಅಯ್ಯೋ ಪಾಪ ಅನಿಸುತ್ತೆ. ನಾನು ಖಂಡಿತವಾಗಿಯೂ ಈ ಬಗ್ಗೆ ಭೀಷ್ಮನೊಂದಿಗೆ ಮಾತನಾಡುತ್ತೇನೆ. ನಿನ್ನನ್ನು ಮದುವೆಯಾಗುವಂತೆ ನಾನು ಅವನಿಗೆ ಹೇಳಿದರೆ ಅವನು ನನ್ನ ಮಾತನ್ನ ತೆಗೆದು ಹಾಕಲಾರ. ಹೀಗೆಂದ ಭಾರ್ಗವನು ತನ್ನ ಪ್ರೀತಿಯ ಶಿಷ್ಯನಾದ ಭೀಷ್ಮನಿಗೆ ತನ್ನನ್ನ ಬಂದು ಕಾಣುವಂತೆ ಹೇಳಿ ಕಳುಹಿಸ್ತಾನೆ. ಗುರು ಕರೆಯುತ್ತಿದ್ದಾರೆ ಎಂದ ಕೂಡಲೇ ಭೀಷ್ಮನು ಅವರ ಬಳಿ ಓಡಿ ಬರ್ತಾನೆ. ಗುರುವೇ, ನನ್ನನ್ನು ತಮ್ಮ ಸನ್ನಿಧಾನಕ್ಕೆ ಕರೆಯಿಸಿಕೊಂಡದ್ದು ಏಕೆ? ನನ್ನಿಂದ ಏನಾಗಬೇಕು ಅಂತ ಕೇಳ್ತಾನೆ. ಭಾರ್ಗವನು ಭೀಷ್ಮನಿಗೆ ಅಂಬೆಯನ್ನ ತೋರಿಸ್ತಾನೆ. ಭೀಷ್ಮನು, ಅಂಬೆ ನನಗೆ ಗೊತ್ತು. ಅವಳಿಗೆ ಆದ ವಿಚಾರದ ಬಗ್ಗೆ ನನಗೆ ವಿಷಾದವೂ ಇದೆ ಅಂತ ಹೇಳ್ತಾನೆ. ಆದರೆ ಈಗ ನೀವು ನನ್ನನ್ನ ಇಲ್ಲಿಗೆ ಕರೆಸಿದ್ದಾದರೂ ಏಕೆ ಅಂತ ಕೇಳ್ತಾನೆ. ಅಂಬೆಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾನೆ. ಭಾರ್ಗವನು, ನೀನು ಅವಳನ್ನ ಪರಿಗ್ರಹಿಸುವಂತೆ ಮಾಡುವೆ ಎಂದು ಅವಳಿಗೆ ನಾನು ಮಾತು ಕೊಟ್ಟಿದ್ದೇನೆ. ನೀನು ನನ್ನ ಮಾತನ್ನ ಉಳಿಸಬೇಕು. ಅಂಬೆಯನ್ನು ನೀನು ಮದುವೆಯಾಗಬೇಕು. ಭೀಷ್ಮನು ದುಃಖಪೂರ್ಣ ಕಣ್ಣೀರಿನಿಂದ ಗುರುವನ್ನ ನೋಡುತ್ತಾ, ಗುರುವೇ, ನೀವು ನನ್ನ ಘೋರ ಪ್ರತಿಜ್ಞೆಯನ್ನ ಬಲ್ಲಿರಿ. ನಾನು ಮದುವೆಯಾಗಲಾರೆ. ನೀವು ಹೇಳಿದರೂ ಸಹ ನಾನು ಮದುವೆಯಾಗಲಾರೆ ಎಂದ. ಗುರುವಿನ ಮಾತನ್ನ ನಡೆಸುವುದು ಶಿಷ್ಯನ ಕರ್ತವ್ಯವೆಂದು ಭೀಷ್ಮನ ಮನವೊಲಿಸಲು ಭಾರ್ಗವನು ತುಂಬ ಪ್ರಯತ್ನ ಪಟ್ಟರೂ ಅದು ಪ್ರತಿಫಲ ನೀಡಲಿಲ್ಲ. ಭಾರ್ಗವನಿಗೆ ಕೋಪ ಮೇರೆ ಮೀರಿತು. ಎಲಾ ಭೀಷ್ಮ, ಗುರುವಾದ ನನ್ನ ಮಾತನ್ನು ನೀನು ಧಿಕ್ಕರಿಸುವೆಯಾ? ನಿನ್ನನ್ನು ಶಪಿಸುತ್ತೇನೆ. ಶಾಪ ಬೇಕಿಲ್ಲದಿದ್ದರೆ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು ಎಂದು ಗರ್ಜಿಸಿದ. ಭೀಷ್ಮನಿಗೆ ಸಂದಿಗ್ಧ ಉಂಟಾಯಿತು. ಯುದ್ಧ ಮಾಡಲೇಬೇಕಿದ್ದರೆ ಯುದ್ಧ ಮಾಡುತ್ತೇನೆ ಗುರುವೇ. ಆದರೆ ನಿಮ್ಮ ಈ ಪ್ರೀತಿಯ ಶಿಷ್ಯನನ್ನ ದಯವಿಟ್ಟು ಶಪಿಸಬೇಡಿ ಅಂತ ಕೇಳ್ತಾನೆ. ಇಬ್ಬರ ನಡುವೆ ಘೋರ ಯುದ್ಧ ಆರಂಭವಾಯಿತು. ಯುದ್ಧ ನೋಡಲು ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನೆರೆದರು. ಅನೇಕ ದಿನಗಳವರೆಗೆ ಯಾರೊಬ್ಬರೂ ಸೋಲಲೂ ಇಲ್ಲ, ಗೆಲ್ಲಲೂ ಇಲ್ಲ. ಕೊನೆಗೆ ಬೇಸತ್ತ ಭೀಷ್ಮನು ಇಡೀ ಪ್ರಪಂಚವನ್ನೇ ನಾಶಗೊಳಿಸುವಂತಹ ಪ್ರಸ್ವಾಪವೆಂಬ ಅಸ್ತ್ರವನ್ನ ಬಳಸುವನೆಂದು ನಿರ್ಧರಿಸಿಕೊಂಡ. ಆಗ ದೇವತೆಗಳು ನಾರದನನ್ನು, ರುದ್ರನನ್ನು ಮುಂದಿಟ್ಟುಕೊಂಡು ಭೀಷ್ಮನಲ್ಲಿಗೆ ಬಂದು, ಭೀಷ್ಮ, ಈ ಯುದ್ಧವನ್ನ ನಿಲ್ಲಿಸು. ಅಸ್ತ್ರವನ್ನ ಬಿಡಬೇಡ. ನೀನು ಲೋಕವನ್ನು ನಾಶ ಮಾಡಲು ಜನಿಸಿದವನಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ ಎಂದು ಹೇಳಿ ನೀನೇ ಮೊದಲು ಯುದ್ಧವನ್ನ ನಿಲ್ಲಿಸಬೇಕು. ಗುರುವನ್ನು ಯುದ್ಧ ನಿಲ್ಲಿಸುವಂತೆ ಮಾಡುವುದು ಅವನಿಗೆ ಅಪಮಾನ ಎಂದು ಮನವೊಲಿಸಿದರು. ಭೀಷ್ಮ ಒಪ್ಪಿದ. ಭಾರ್ಗವನು ಶಿಷ್ಯನಾದ ಭೀಷ್ಮನನ್ನ ಆಲಂಗಿಸಿಕೊಂಡು, ನೀನು ಶ್ರೇಷ್ಠನಾದ ವೀರನಾಗಿರುವೆ. ನಿನ್ನನ್ನು ನಾನೂ ಸಹ ಸೋಲಿಸಲಾರದೆ ಹೋದೆ ಹೀಗಂತ ಹೇಳ್ತಾರೆ. ಅಂಬೆಯ ಕಡೆ ತಿರುಗಿ, ಮಗು, ನೀನು ನೋಡಿದೆಯಲ್ಲ, ನಾನು ನನ್ನಿಂದಾದಷ್ಟು ಪ್ರಯತ್ನ ಮಾಡಿದೆ. ಆದರೆ ಭೀಷ್ಮ ಪ್ರತಿಜ್ಞೆಯನ್ನ ಮುರಿಯಲಾರದಾದೆ. ಅವನು ಸತ್ಯ ಪದದಿಂದ ಸ್ವಲ್ಪವೂ ಅತ್ತಿತ್ತ ಚಲಿಸುವನಲ್ಲ. ದಯವಿಟ್ಟು ಹೊರಟು ಹೋಗು. ನಿನ್ನ ಆಶೆಯನ್ನ ಸಲ್ಲಿಸಲು ನನಗೆ ಸಾಧ್ಯವಿಲ್ಲ ಎಂದ. ಇದು ವೀಕ್ಷಕರೇ ಭೀಷ್ಮ ಹಾಗೂ ಪರಶುರಾಮರ ನಡುವೆ ನಡೆದ ಯುದ್ಧದ ಕತೆ. ಮುಂದಿನ ಕಥೆಯಲ್ಲಿ ನಾನು ನಿಮಗೆ ಅಂಬೆ ಶಿಖಂಡಿಯಾಗಿ ಬದಲಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ಕಥೆಯಲ್ಲಿ ಸಿಗೋವರೆಗೂ ನಮಸ್ಕಾರ.